ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾರ್ಟ್ 2 ಲಾಗ್ನ ಹಾಕ್ತಾಯಿದ್ದೀನಿ. ಗಣೇಶ ಹಬ್ಬದ್ದೆ ಅಂದರೆ ಅಡುಗೆ ಎಲ್ಲ ಏನು ಮಾಡಿದ್ವಿ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಗಿಡ ಎಷ್ಟು ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ, ಒಂದು ಸಣ್ಣ ಗುಲಾಬಿ ಮಗ್ಗು ನೋಡಿ, ತಾವರೆ ಹೂ ಥರ ಇದೆ. ಗುಲಾಬಿ ಹೂವು ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ ಇಲ್ಲಿ ದಾಸವಾಳ ಥರ ಚೆನ್ನಾಗಿದೆ. ತುಂಬ ಹೂ ಬಿಟ್ಟಿತ್ತು, ಎಷ್ಟೊಂದು ಎಲ್ಲ ನಿನ್ನೆ ಬಿಟ್ಟಿತ್ತು. ದಾಸವಾಳ ನಿನ್ನೆನೇ ತುಂಬ ಬಿಟ್ಟಿತ್ತು. ಇದರಲ್ಲಿ ಎಲ್ಲ ಸ್ವಲ್ಪ ಮಳೆ ಬರ್ತಾ ಇದೆಯಲ್ಲ, ಇಲ್ಲೊಂದು ದೊಡ್ಡ ಮರ ಇದೆ ನೋಡಿ. ಇದ್ರದ್ದು ನೀರೆಲ್ಲ ಹನಿ ಹನಿ ಬಿದ್ದು ಎಲ್ಲ ಇದಾಗ್ತಿದೆ, ಒಂಥರ ಕೊಳೆಯುತ್ತಲ್ಲ ಗಿಡ, ಆ ಥರ ಆಗಿಬಿಟ್ಟಿದೆ ಇಲ್ಲೆಲ್ಲ. ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಕೆ ರೆಡಿ ಆಗ್ತಿದ್ದಾರೆ. ಇಲ್ಲಿ ನೋಡಿ ಹಣ್ಣು, ಆ ಕಡೆ ಹೂವು, ಈ ಕಡೆ ಬಾಳೆ ಎಲೆ, ಅಲ್ಲೇ ತರಕಾರಿ ಎಲ್ಲ ಅಲ್ಲಲ್ಲೇ ಇಟ್ಟಿದ್ದಾರೆ. ಈಗ ಸದ್ಯ ಜಾಗ ಇಲ್ಲ, ಗ್ಯಾಸ್ನಾಗ ಹಾಕ್ತಾರಂತೆ. ನೋಡಿ ಗೈಸ್, ಇದೇನು ಬಾಳೆಹಣ್ಣಿನ ಕಜ್ಜಾಯ ಗೈಸ್. ಅವಾಗೊಂದು ತಾಟು ಅಂತೀನಿ, ಒಬ್ರು ಮಾತಾಡ್ಬಾರ್ದು. ಚಕ್ಲಿ ಮಾಡಕ್ ಒಂದು ತಾಟು ಮ್ಯಾಲ ಕುಂತತಿ, ಅಲ್ಲಿ ಅಂತ ಗಿಡ ಹೂವಿತತಿ, ಮತ್ತೆ ಕೆಳಗೆ ಇಟ್ಕೊಂಡು ಏನ್ ಮಾಡಲ್ಲ. ಇದು ಹಿಟ್ಟು ಕಲ್ಸಕ್ಕಂತ ಕಜ್ಜಾಯ ಮಾಡ್ತಿದ್ದಾರೆ. ಮಿಕ್ಸಿ ಹಬ್ಬ ನಾನು ನಮ್ಮ ಅವ್ರ ಮನೆಗೆ ಎಷ್ಟೊತ್ತಿಗೆ ಹಾಕೋದು ಗೊತ್ತಾ? 4 ಗಂಟೆ ಎಲ್ಲರೂ ಇದ್ರೆ 4 ಗಂಟೆ ಅಲ್ಲ, 2 ಗಂಟೆ ಒಳಗೆ ಹಾಕತ್ತೀವಿ. ಗೌರಿ ತರದೇ. ಅಯ್ಯೋ ಸುಮ್ಮನೆ ಊಟ ಮಾಡಿದ್ದಲ್ಲ ಎಷ್ಟೊತ್ತಿಗೆ? 4:15 5 ಗಂಟೆಗೆ. ನನ್ನ ವ್ಯೂವರ್ಸ್ ಎಲ್ಲ ನೀನು ನೋಡಿ ಹೆದರುದಾರ ಹಿಂಗೆ ಅಂತ ಲುಕ್ ಕೊಟ್ಟು. ಇಲ್ಲ, ನನಗಿಲ್ಲಿ ಕೆಲಸ ಐತಿ. ಕಜ್ಜಾಯ ನೋಡಿ ಗೈಸ್, ಕಜ್ಜಾಯ. ಹೋಗತ್ಲ ಕೊಡಲಿ ಎಲ್ಲ ಹೊಡಿತಾವ ಸರ್ಕಾರ ಸೈಡಿಗೆ. ಹಾಕು ಮಾಡು. ಚಿತ್ರಾನ್ನ ರೆಡಿ ಆಗಿದೆ. ಏನೇನು ಮಾಡಿದಾರೆ ನೋಡೋಣ. ಕೋಸುಂಬರಿ, ಅದ್ರ ಕೆಳಗೇನು ಹಾಲ. ಇದು ಕೋಸ್ಗೆಡ್ಡೆ ಪಲ್ಯ. ಗಣೇಶನಿಗೆ ಬುರಿ ಭೋಜನ. ಸಾಂಬಾರು. ಏನೇನು ತರಕಾರಿಗೆ ಸಾಂಬಾರು? ಸೌತೆಕಾಯಿ ಗೈಸ್, ಸೌತೆಕಾಯಿ, ಮಡಿ ಸೌತೆಕಾಯಿ, ಆಲೂಗಡ್ಡೆ, ಏನೋ ಸಮಥಿಂಗ್ ಸಾಂಬಾರು. ಇದೇನು? ಇದು ಕಡಲೆಕಾಳು ಪಲ್ಯ ಗೈಸ್. ಪಲ್ಯ ನೀರು ಸಾರು ಥರ ಆಗಿದೆ, ಡೌಟ್ ಇದೆ ಗೈಸ್. ಪಲ್ಯನೋ ಸಾರು ಒಂದು ಗೊತ್ತಾಗ್ತಾ ಇಲ್ಲ ನನಗೆ, ಕನ್ಫ್ಯೂಸಲ್ಲಿದ್ದೀನಿ. ಇದು ಬಂದು ರೈಸು ಒಂದು ಸ್ವಲ್ಪ ಇದೆ ಇಷ್ಟೇ, ಮಾಡ್ತಾರೆ ಅನಿಸುತ್ತೆ. ಈ ಥರನೇ ಕಲಿಸಿದಾರಲ್ಲ ಅದಕ್ಕೆ ಹೋಗಿ. ಇಲ್ಲಿ ನೋಡಿ ಕಜ್ಜಾಯ ರೆಡಿಯಾಗಿದೆ. ಇದು ಬಾಳೆಹಣ್ಣಿನ ಕಜ್ಜಾಯ, ಇದು ಅಕ್ಕಿ ಹಿಟ್ಟಿನ ಕಜ್ಜಾಯ. ಅಲ್ಲಿ ಬೇಯ್ತಾ ಇದೆ. ಇಲ್ಲೇನಾಗ್ತಾ ಇರೋದು? ಪಾಯಸ, ಹಾಲು ಪಾಯಸ ಆಗ್ತಾ ಇರೋದು ಇಲ್ಲಿ ನೋಡಿ. ಹಾಲು ಪಾಯಸ, ಅಕ್ಕಿದು ಹಾಲು ಪಾಯಸ, ಅನ್ನ ಪಾಯಸ. ಕಜ್ಜಾಯ ನೋಡಿ ಇನ್ನೂ ಇಷ್ಟಿದಾವೆ ಬೇಯಿಸ್ಬೇಕಾಗಿರೋದು. ಅಣ್ಣಮ್ಮಮ್ಮ ಬೇಯಿಸ್ತಾ ಇರೋದು. ಹುಷಾರೇ. ಬಂದಿಲ್ಲ ಅಂತೀನ. ನನಗೆ ಎತ್ಕೇನಲ್ಲ ಕೆಲಸ ಉಂಟು. ಹೂವು ಮುಡಿಸ್ಬೇಕಾಯ್ತು ಹಿರಿಯರಿಗೆ. ಇಲ್ಲೂ ಹಚ್ಬೇಕಾಯ್ತು ದೀಪ ಅಮ್ಮ. ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ನೆಕ್ಸ್ಟ್ ಲಾಗ್ನೊಂದಿಗೆ ನಾಳೆ ಸಿಗ್ತೇನೆ ಗಾಯ್ಸ್. ಬಾಯ್.